ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 43ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 44ನೇ ಅಧ್ಯಾಯವನ್ನು ಶುರು ಮಾಡೋಣ. ಎಲ್ಲರೂ ನಿದ್ರೆಗೆ ಜಾರಿದರೆ ಸತಿ ಮಾತ್ರ ನಿದ್ರೆ ಬಾರದೆ ಹೊರಳಾಡ್ತಾ ಯೋಚನೆ ಮಾಡ್ತಾ ಇದ್ದ. ನವಿ ಹತ್ರ ಇಷ್ಟು ದಿನ ಹೇಳ್ಕೊಳ್ದೇ ಇದ್ದಿದ್ದು ಇದೊಂದೇ ವಿಷಯ ಅನಿಸತ್ತೆ. ಮನಸ್ಸಲ್ಲಿ ಮುಚ್ಚಿಟ್ಟಿದ್ದೀನಲ್ಲ ಅಂತ ಕೊರಿತಾ ಇತ್ತು. ಇವತ್ತು ಆ ಭಾರ ಏನೋ ಕಡಿಮೆ ಆಯಿತು. ಆದರೆ ಒಂದು ಸಣ್ಣ ಹಿಂಟ್ ಸಿಕ್ಕರೂ ಬಿಡೋನಲ್ಲ ನವಿ. ಏನಾದರೂ ಮಾಡೇ ಮಾಡ್ತಾನೆ. ಶರದಿ ಮನೆ ಪರಿಸ್ಥಿತಿ ಹೇಗಿರಬಹುದು, ಅವ್ರ ಮನೇಲಿ ಯಾರ್ಯಾರಿರ್ಬೋದು, ಇದ್ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ಇವನು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಯಾರನ್ನು ಬೇಕಾದರೂ ಎದುರಾಕ್ಕೋತಾನೆ. ಅವನ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಎಂಗೇಜ್ಮೆಂಟ್ ಆದರೆ ಮುಗೀತು. ನಕ್ಷು ಅವನ ಹೆಂಡತಿ ಆದಂಗೆ. ಅವಳ ಜವಾಬ್ದಾರಿ ಕೂಡ ಹೆಗ್ಲಿಗೆ ಇರುತ್ತೆ. ಈ ಟೈಮಲ್ಲಿ ನಾನು ಹೇಳಿ ತಪ್ಪು ಮಾಡಿಬಿಟ್ನಾ? ವಿಷಯ ಗೊತ್ತಾದರೆ ನಕ್ಷು ನನ್ನ ಬಗ್ಗೆ ಏನು ಅಂದ್ಕೋಬಹುದು? ಅವಳಿಗೆ ಗೊತ್ತಿಲ್ವಾ ಈ ವಿಷಯ? ಅನುಮಾನ ಇದೆಯಾ? ಅನುಮಾನ ಇರೋದಕ್ಕೆ ಅವಾಗವಾಗ ರೇಗಿಸ್ತಾಳ ಅಥವಾ ತಮಾಷೆಗಾ? ಇವರಿಬ್ಬರು ಏನೋ ಮಾತಾಡ್ಕೊಂಡಿದ್ದಾರೆ. ನಮಗೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಯಾರಿಗೂ ಏನೂ ತೊಂದರೆ ಆಗದೆ ಇದ್ದರೆ ಸಾಕು ದೇವ್ರೆ ಈ ನತದೃಷ್ಟ ಬಾಳಿಂದ. ಸತಿ ಯತಿ ಅಂತ ಗೆಳೆತನ, ಗೌಡ್ರು ಫ್ಯಾಮಿಲಿ ಪ್ರೀತಿ, ಒಡ ಹುಟ್ಟದೇ ಇದ್ದರೂ ಒಡ ಹುಟ್ಟಿದವಳ ಪ್ರೀತಿ ಕೊಡ್ತಾ ಇರೋ ನಕ್ಷು, ಇಷ್ಟೇ ಸಾಕು ಈ ಜೀವಕ್ಕೆ. ಇದಕ್ಕಿಂತ ಹೆಚ್ಚು ಬಯಸಿದ್ರೆ ದುರಾಸೆ ಆಗಿಬಿಡುತ್ತೆ. ಹೀಗೆ ಯೋಚಿಸುತ್ತಿರುವಾಗಲೇ ಅದ್ಯಾವಾಗ ನಿದ್ರಾದೇವಿ ತನ್ನ ಪಾಶವನ್ನು ಬೀಸಿದಳೋ ತಿಳಿಯಲಿಲ್ಲ. ಅಮ್ಮ, ನಾನು ಸಿಟಿಗೆ ಹೋಗಿ ಬರ್ತೀನಿ, ನಕ್ಷತ್ರ ಹೇಳಿದ್ಲು. ಏನಕ್ಕೆ ಇವಾಗ? ನಾಡಿದ್ದೆಲ್ಲೋ ಬೇರೆ ಹೊರಟಿದ್ದೀರಾ? ಏನು ಬರೀ ಸುತ್ತೋದೇನಾ? ಏನೂ ಬೇಡ, ಮನೆಯಲ್ಲಿರು, ತಾಕೀತು ಮಾಡಿದರು ಪೂರ್ಣಿಮಾ. ಯಾಕೆ ಮಗಳೇ ಈಗ ಟೌನ್ಗೆ? ವಿಶ್ವನಾಥರು ಕೇಳಿದ್ದರು. ಸ್ನೇಹ ಪಾರ್ಲರ್ಗೆ ಹೋಗಬೇಕಂತೆ ಪಪ್ಪ, ನಕ್ಷತ್ರ ಹೇಳಿದ್ಲು. ನವೀಲ್ ಮನೆಯಲ್ಲಿ ಇದೇನು ಈ ಹುಡುಗಿ ಈಗ ಸುತ್ತಿದ್ದಾಳೆ ಅಂತ ಅಂದ್ಕೊಳ್ಳೋದಿಲ್ವಾ? ಪೂರ್ಣಿಮಾ ಸುತರಾಮ್ ಒಪ್ಪಿಗೆ ನೀಡದೆ ಹೇಳಿದರು. ಮಾನ್ಯ ಮಾತೃಶ್ರೀಯವರೇ, ನೀವು ಓವರ್ ಆಗಿ ಥಿಂಕ್ ಮಾಡಬೇಡಿ. ಅವನಿಗೂ ಗೊತ್ತು, ಆದರೆ ಸಿಗ್ತೀನಿ ಅಂತ ಹೇಳಿದ್ದಾನೆ. ನಕ್ಷತ್ರ ಅಮ್ಮನನ್ನು ಒಪ್ಪಿಸ್ತಾ ಹೇಳಿದ್ಲು. ಹೋಗಿ ಬರಲಿ ಬಿಡು ಪೂರ್ಣ, ಇವಾಗ ಆರಾಮಾಗಿ ಇಲ್ಲದೆ ಇನ್ಯಾವಾಗಿರ್ತಾರೆ? ಆಮೇಲೆ ಇದ್ದಿದ್ದೆ ಸಂಸಾರ ಜಂಜಾಟಗಳು. ವಿಶ್ವನಾಥರು ಮಗಳ ಪರವಹಿಸಿ ಹೇಳಿದ್ದರು. ಸರಿ, ಹುಷಾರಾಗಿ ಹೋಗಿ ಬೆಳಕಿದ್ದಂಗೆ ಬಾ ಆಯಿತಾ? ಇನ್ನಾದರೂ ಅವನಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲಿ. ಪೂರ್ಣಿಮಾ ಮಗಳಿಗೆ ಬುದ್ಧಿ ಹೇಳಿದರು. ಅವನಿಗೂ ಮರ್ಯಾದೆಗೂ ಬರಲ್ಲ, ನೀನು ಸುಮ್ಮನಿರಮ್ಮ. ನಕ್ಷತ್ರ ಮಾತಲ್ಲೇ ತಿರುಗೇಟ್ಕೊಟ್ಟಿದ್ಲು. ಲೈಟ್ ಗ್ರೇ ಕಲರ್ ಜೀನ್ಸ್, ಅದಕ್ಕೊಪ್ಪುವ ಪ್ಯೂರ್ ವೈಟ್ ಟೀ ಶರ್ಟ್ ತೊಟ್ಟು, ಅದಕ್ಕೊಪ್ಪುವಂತೆ ಕೂದಲನ್ನು ಹಾರಲು ಬಿಡದೆ ಎತ್ತಿ ಬ್ಯಾಂಡ್ ಹಾಕಿ, ಅಗಲವಾದ ಇಯರಿಂಗ್ ತೊಟ್ಟು ರೆಡಿಯಾಗಿ ಹೊರಬಂದ ಮಗಳನ್ನು ನೋಡಿ, ನಕ್ಷು, ಇನ್ಮುಂದೆ ಆದರೂ ಜೀನ್ಸ್ ಹಾಕೋದು ಬಿಡು, ಲಕ್ಷಣವಾಗಿ ಚೂಡಿದಾರ್ ಹಾಕ್ಕೊಂಡೋಗು. ಇಂಥ ಡ್ರೆಸ್ ಹಾಕ್ಕೊಂಡು ಹೋಗೋದಾದರೆ ನೀನು ಹೋಗೋದೇ ಬೇಡ, ಖಡಾಖಂಡಿತವಾಗಿ ಹೇಳಿದರು ಪೂರ್ಣಿಮಾ. ಅಮ್ಮ ಕಿರುಚಿದ್ದಳು. ಏನಮ್ಮ ನೀನು? ಅವನೇ ಹಾಕೋ ಅಂತಾನೆ, ನೀನು? ಪಪ್ಪ, ನಿನ್ನ ಹೆಂಡತಿಗೆ ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ಟೈಮ್ ಆಯಿತು, ನಾನು ಹೊರಡ್ತೀನಿ. ಮೇಲಿಂದ ಮೇಲೆ ಬರುತ್ತಿದ್ದ ಶರದಿಯ ಕಾಲ್ ರಿಸೀವ್ ಮಾಡಿ, ಹೊರಟೆ ಇವಾಗ ಮನೆಯಿಂದ ಎನ್ನುತ್ತಲೇ ಬಾಯ್ ಪಪ್ಪ, ಅಮ್ಮ ಎನ್ನುತ್ತಾ ಹೊರಟು ನಿಂತಳು ನಕ್ಷತ್ರ. ನೋಡಿದ್ರಾ, ನಿಮ್ಮ ಪ್ರೀತಿ ಜಾಸ್ತಿ ಆಗಿನೇ ಅವಳು ನನ್ನ ಮಾತಂದರೆ ಕವಡೆ ಕಾಸಿನ ಬೆಲೆ ಇಲ್ದಂಗಾಗಿರೋದು. ಈಗಂತೂ ಅಣ್ಣ ನವೀನ್ ಕೂಡ ಅವಳಂತೆ ಕುಣಿತಾರೆ. ಇದ್ದಿದ್ದು ಕೇಳಲ್ಲ ನನ್ನ ಮಾತನ್ನ. ಪೂರ್ಣಿಮಾ ರೇಗಿದ್ರು. ಪೂರ್ಣ, ಈ ಕಂಡೀಷನ್ ಮಾಡೋದು ಹೆಣ್ಮಕ್ಳಿಗೆ ಲಕ್ಷ್ಮಣ ರೇಖೆ ಹಾಕೋದು ನಿಮ್ಮಮ್ಮನಿಂದ ನಿನಗೆ, ಅವರಿಂದ ಅವರಮ್ಮನಿಂದ ಹೀಗೆ ಬಳುವಳಿಯಾಗಿ ಬಂದಿರುತ್ತೆ. ಹೀಗೆ ಬರೋ ದಾರಿಲಿ ಒಂದಷ್ಟು ಸಡಿಲ ಆಗುತ್ತೆ ಅಷ್ಟೇ. ನೋಡ್ತಿರು, ನಿನ್ನ ಮಗಳು ಕೂಡ ಅವಳಿಗೆ ಮಕ್ಕಳಾಗಿ ಅವಳ ಮಕ್ಕಳು ದೊಡ್ಡವರಾದ್ಮೇಲೆ ಸೇಮ್ ನಿನ್ನ ಹಾಗೆ ಆಡ್ತಾಳೆ. ಆಗ ಗೊತ್ತಾಗುತ್ತೆ ಅಮ್ಮ ಯಾಕೆ ಆಗಾಡ್ತಿದ್ರು ಅಂತ. ವಿಶ್ವನಾಥರು ಮಡದಿಗೆ ಬುದ್ಧಿ ಹೇಳಿದರು. ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ ನೀವು? ಮಕ್ಕಳೆಲ್ಲ ಆಚೆ ಹೋಗ್ತಾರಲ್ಲ, ಸ್ವಲ್ಪ ತಿಂಡಿಗಳನ್ನು ಮಾಡ್ತೀನಿ ನಾನು, ಪೂರ್ಣ ಹೇಳಿದರು. ಅವಳು ತಗೊಂಡು ಹೋಗ್ತಾಳ, ಮೊದಲು ಕೇಳಿ ಮಾಡು. ಹೊರಡೋ ಟೈಮ್ನಲ್ಲಿ ಮತ್ತೆ ಕಿರಿಕಿರಿ ಮಾಡ್ಕೊಳ್ಬೇಡಿ ಅಮ್ಮ ಮಗಳು, ವಿಶ್ವನಾಥರು ಮಡದಿಗೆ ಬುದ್ಧಿ ಹೇಳಿದರು. ಬಹಳ ದಿನಗಳ ನಂತರ ನಕ್ಷತ್ರ ಬಸ್ ಹತ್ತಿದಳು. ಪಂಜರದಿಂದ ಹಾರಿಬಿಟ್ಟ ಹಕ್ಕಿಯಂತೆ. ಎಷ್ಟೊಂದು ದಿನ ಆಗಿತ್ತು ಬಸ್ನಲ್ಲಿ ಬಂದು, ಏನೋ ಕಳ್ಕೊಂಡು ಹಾಗೆ ಫೀಲ್ ಆಗ್ತಿತ್ತು. ಸದ್ಯ ಇವತ್ತಾದರೂ ರಿಲೀಫ್ ಸಿಕ್ತಲ್ಲ, ಸ್ವಲ್ಪ ಒಂದಷ್ಟು ಸಮಯ ಆದರೂ ಅಂದುಕೊಳ್ತಾಳೆ. ಕಂಡಕ್ಟರ್ ಚಂದ್ರ ಪರಿಚಯದ ನಗೆ ನಕ್ಕು ಹಾಯ್ ಹೇಳಿ ಪಕ್ಕದ ಸೀಟಿನಲ್ಲಿ ಕುಳಿತು ಮಾತನಾಡಿಸಿದ. 2 ಸೀಟ್ ಹಿಂದೆ ಕುಳಿತು ಗಮನಿಸುತ್ತಿದ್ದ ಕಣ್ಣುಗಳು ಅಷ್ಟಾಗಿ ಗಮನಿಸಲಿಲ್ಲ ನಕ್ಷತ್ರ. ಇನ್ನೇನು ಸಿಟಿ ತಲುಪಿ ತಾನಿಳಿಯುವ ಸ್ಟಾಪ್ ಬಂದಾಗ ಇಳಿಯಲು ಬರುವ ವೇಳೆ ಮಸ್ತ್ ಫಿಗರ್ ಎನ್ನುವ ಮಾತು ಕೇಳಿ ಯಾರೆಂದು ತಿರುಗಿ ನೋಡಲು ಅನಾಮಿಕನಾಗಿ ಹೆದರಿಸಿದ ರಾಜೇಶ್ ಪಕ್ಕದಲ್ಲಿ ಕುಳಿತಿದ್ದವನು. ಬೆದರಿದ ಹರಿಣಿಯಂತಾಗಿದ್ದವಳು ಅದೆಲ್ಲಿತ್ತೋ ಧೈರ್ಯ ಉಕ್ಕಿ ಬಂದಂತೆ ಕಣ್ಣಲ್ಲೇ ಕೊಲ್ಲುವವಳಂತೆ ಉರಿಗಣ್ಣು ಮಾಡಿಕೊಂಡು ನೋಡಿದ್ದಳು.
ಸಾರಿ, ನಾನಲ್ಲ ಅಂದಿದ್ದು ಇವನು. ಗೊತ್ತಿಲ್ಲ ಇವನಿಗೆ, ನಾನು ತಿಳಿಸಿ ಹೇಳ್ತೀನಿ ಬಿಡಿ, ತಡವರಿಸುತ್ತಾ ಹೇಳಿದ ರಾಜೇಶ್. ಬಸ್ ಇಳಿಯದೆ ಮತ್ತೆ ಸೀಟಲ್ಲಿ ಕೂರುತ್ತಾ, ಏನಂದೆ ಹೇಳು ಇನ್ನೊಂದು ಸಾರಿ ಅಂದಳು ರ್ಯಾಗಿಂಗ್ ಮಾಡಿದವನಿಗೆ. ಮಸ್ತ್ ಎಂದು ಹೇಳಲೋದವನ ಬಾಯಿ ಮುಚ್ಚಿ, ಪ್ಲೀಸ್ ಇಶ್ಯೂ ದೊಡ್ಡದು ಮಾಡಬೇಡಿ. ಲೋ ಮಾರುತಿ, ಸುಮ್ಮನೆ ಕೂತ್ಕೊಳ್ಳೋ. ಅವರು ಶಿವರಾಮೇಗೌಡರು ಮನೆ ಸೊಸೆ, ನವೀನನ ಹೆಂಡತಿ ಆಗೋರು. ವಿಷಯ ಗೊತ್ತಿಲ್ಲದೆ ಕೆಣಕಿದ್ಕೆ ನನ್ನ ಕುತ್ತಿಗೆಗೆ ಮಚ್ಚಿಟ್ಟಿದ್ದ. ಈಗೇನಾದರೂ ನೀನೊಂದು ಮಾತಾಡಿದ್ರೆ ನಾಲ್ಗೀಸ್ ಹೇಳಿ ನಾಯಿಗೆ ಹಾಕ್ತಾನೆ ಅಂದ ರಾಜೇಶ್. ಅಂದಿನ ಆ ದಿನವ ನೆನೆದು ನಡುಕ ಶುರುವಾಗಿತ್ತು. ಹುಷಾರ್ ಎನ್ನುವಂತೆ ಸನ್ನೆಯಲ್ಲೇ ವಾನ್ ಮಾಡಿ ಬಸ್ ಇಳಿದು ಹೋದಳು ನಕ್ಷತ್ರ ಗತ್ತಿನಿಂದ. ಮದುವೆ ಫಿಕ್ಸ್ ಆದ ಮೇಲೆ ಇದೇ ಮೊದಲು ಟೀಮ್ ಹೊರಗಡೆ ಬಂದಿದ್ದು. ಎಲ್ಲರೂ ಸಿಕ್ಕಿದ್ದರಾದರೂ ಹಿರಿಯರು ಇದ್ದಾಗ ಮಾತ್ರ. ಸತಿಯತಿಗೆ ಕೂಡ ನಕ್ಷತ್ರ ಮತ್ತೆ ಹೀಗೆ ಫ್ರೀಯಾಗಿ ಸಿಕ್ಕಿರುವುದು ಖುಷಿಯಾಗಿತ್ತು. ಪಿಕಪ್ ಮಾಡ್ತೀನಿ ಅಂದರೆ ಬೇಡ ಅನ್ನೋದು, ಈಗ ಲೇಟಾಗಿ ಬರೋದು ಆರೋಪಿಸಿದ ನವಿ. ನಾನೇನು ಸುಮ್ಮನೆ ಲೇಟಾಗಿ ಬರಲಿಲ್ಲ ಎಂದು ನಡೆದಿದ್ದೆಲ್ಲವನ್ನೂ ಹೇಳಿದ್ದಳು. ಅದಕ್ಕೆ ಹೇಳೋದು ಈ ಥರ ಬಸ್ನಲ್ಲಿ ಬರಬೇಡ ಅಂತ. ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ, ಗದರಿದ ನವೀನ್. ನವಿ, ಸುಮ್ಮನಿರೋ ನೀನು, ಸತಿ ಬಾಯಿ ಮುಚ್ಚಿಸಿದ. ಶ್ರೀಧರ್ಗೆ ಹಾಯ್ ಹೇಳಿ, ಅವತ್ತು ಕೃಷ್ಣಗಿರಿ ಆದಮೇಲೆ ಸಿಗಲೇ ಇಲ್ಲ ನೀವು ಅಂದಳು ನಕ್ಷತ್ರ ಸ್ನೇಹ ಯತಿ ಇಬ್ಬರ ಮಧ್ಯೆ ಕೂರುತ್ತಾ. ಕೃಷ್ಣಗಿರಿ ಆದಮೇಲೆ ಕಹಾನಿ ಸೂಪರ್ ಫಾಸ್ಟಲ್ಲಿ ಓಡ್ತಲ್ಲ, ಹಾಗಾಗಿ ಸಿಕ್ಕೋಕ್ಕಾಗಲಿಲ್ಲ ಎಂದ ಶ್ರೀಧರ್. ಮುಂದೇನು ಮಾತನಾಡಲು ತೋಚದೆ ಸುಮ್ಮನೆ ಆದಳು. ಅದು ಸರಿ, ಯಾವ ಕಡೆ ಹೋಗ್ತಿರೋದು ನಾಳೆ ಟ್ರಿಪ್ಗೆ ಹೇಳಲೇ ಇಲ್ಲ ಅಂದಳು ನಕ್ಷತ್ರ ನೆನಪಿಸಿಕೊಂಡವಳಂತೆ. ಹೌದೇ ನಕ್ಷು, ನಮ್ಮ ಸೆಲೆಕ್ಷನ್ ಇರಲಿ, ಡಿಸಿಷನ್ ಕೂಡ ಕೇಳಿಲ್ಲ, ಶರದಿ ಧನಿಗೂಡಿಸಿದಳು. ಶರದಿ, ನನಗೂ ನಿಂಗೂ ಒಂದು ಬೆಟ್ಸ್ ಆಗಿತ್ತು, ನೆನಪಿದ್ಯಾ? ನವೀನ್ ನೆನಪಿಸಿದ. ಬೆಟ್ಸಾ? ಸುಮ್ಮನಿರಿಬ್ರೋ, ನೀವಿರೋ ಬೆಟ್ಟನ್ನು ನಿಮ್ಮ ಕೊಟ್ಟು ನಾನೆಲ್ಲಿ ಹೋಗಲಿ? ಶರದಿ ಮರೆತವಳಂತೆ ನಟಿಸಿದಳು. ಶರದಿ, ನೀನು ಮರೆತರೂ ನಾನು ಮರೆಯಲ್ಲ. ಚುಕ್ಕಿ ನಿಮ್ಮ ಮನೆಗೆ ಬಂದಾಗ ಹೋಗೋ ಟೈಮ್ನಲ್ಲಿ ನಿನ್ನ ಒಳಗಡೆ ಉಳಿಸಿದ್ಲು, ನೆನಪಿದ್ಯಾ? ಆಗ ಎಲ್ಲರೆದ್ರು ನಾನು ಒಳಗೆ ಬಂದು ನಿನಗೆ ಬಾಯ್ ಹೇಳಿ ಬಂದರೆ ನಾನು ಸೆಲೆಕ್ಟ್ ಮಾಡಿದ ಕಡೆ ಫೋಟೋಶೂಟ್ ಟ್ರಿಪ್ ಅಂತ ಬೆಟ್ಸ್ ಕಟ್ಟಿದ್ಲು. ನಾನು ಬಂದೆ, ಸೊ ನಾನು ಕರ್ಕೊಂಡು ಹೋದ ಕಡೆ ಬರಬೇಕು ಅಷ್ಟೇ. ಇಬ್ಬರಿಬ್ರು ಇದ್ದೀರಾ ಅಣ್ಣಂದ್ರು, ವೇಸ್ಟ್ ಹೋಗ್ರೋ, ಮೂತಿ ತಿರುವಿದಳು ನಕ್ಷತ್ರ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಲಾದರೂ ಹೇಳಿ, ಎಷ್ಟು ದಿನ, ಯಾವ ಕಡೆ ಅಂತ ಹೆಲ್ಪ್ ಆಗುತ್ತೆ, ಸ್ನೇಹ ಕೇಳಿದಳು. ತಗೊಂಡಿರಿ, ಬೇಕಾದರೆ ಆನ್ ದ ವೇ ಕೊಡಿಸ್ತೀನಿ ಅಂದ ನವೀನ್. ಎಲ್ಲಿಗೆ ಹೋಗುತ್ತಿದ್ದೇವೆಂದು ಹೇಳದೆ. ಆನ್ ದ ವೇ ನನ್ನ ಪಿಕ್ ಮಾಡಿಬಿಡಿ ಅಂದಳು ಸ್ನೇಹ. ಅದೆಲ್ಲ ಆಗಲ್ಲ ಸತಿ, ನಾನು ಚುಕ್ಕಿ ಮನೆಗೆ ಹೋಗ್ತೀನಿ. ಸತಿ ಅಲ್ಲಿಂದ ಮಾವನ ಬೈಕ್ ತೊಗೊಂಡು ಬಂದು ಶರದಿನ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಬರೋ. ಯತಿ, ನೀನು ಊರಿಂದಾನೇ ನನ್ನ ಬೈಕ್ ತೊಗೊಂಡು ಹೋಗಿ ಸ್ನೇಹನ ಕರ್ಕೊಂಡು ಬಾ. ಚುಕ್ಕಿ ಮನೆಯಿಂದಾನೇ ಹೊರಡೋಣ ಎಲ್ಲರೂ, ನವಿ ಪ್ಲ್ಯಾನ್ ಹೇಳಿದ. ನಾನೇ ಮನೇಲಿರ್ತೀನಿ, ನೀನೇ ಶರದಿನ ಕರ್ಕೊಂಡು ಬಾ ಅಂದ ಸತಿ. ಏನೂ ಬೇಕಾಗಿಲ್ಲ, ಅವನು ಮನೇಲಿರಲಿ, ನೀನೇ ಹೋಗಿ ಕರ್ಕೊಂಡು ಬಾ ಅಂದಳು ನಕ್ಷತ್ರ. ತಗಳಪ್ಪ, ಈಗಲೇ ಆರ್ಡರ್ ಮಾಡ್ತಾಳೆ ನನ್ನ ತಂಗಿ ಅಂದ ಯತಿ. ಪಕ್ಕದಲ್ಲಿದ್ದವಳ ಮತ್ತಷ್ಟು ಬಳಿ ಸಾರಿ, ಮಿಸ್ ಜೋರಾಗೇ ಹೊಡಿತಿದೆ ಅಂದ. ಸುಮ್ಮನಿರಿ ಬ್ರೋ ಅಂತಾಳೆ, ಮೆಂಟ್ಲೇನಾದರೂ ನನಗೆ ಕಷ್ಟ ಕೊಟ್ಟರೆ ಅವನ ತಂಗಿ ನಮ್ಮ ಕಡೆ ಇದ್ದರೆ ಅಸ್ತ್ರ ಇದ್ದಂಗೆ, ನಮ್ಮ ಕಡೆ ಹೆಂಗೆ ಪ್ಲ್ಯಾನ್ ಅಂದಳು. ನಿನ್ನ ತರಲೆ ಬುದ್ಧಿ ಇಲ್ಲೂ ಬಿಡಲ್ಲ ಅಲ್ವಾ ನೀನು ಅಂದ ಯತಿ ಪ್ರೀತಿಯಿಂದ ಹೆಗಲು ಬಳಸುತ್ತಾ. ಹೆಂಗೆ ಬಿಡೋಕ್ಕಾಗತ್ತೆ ಹೇಳು ಅನ್ನುತ್ತಾ, ಶ್ರೀ ಬ್ರೋ ನೀವಾದರೂ ಹೇಳಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು. ಎಲ್ಲಿಗೆ ಅಂತ ಹೇಳಲ್ಲ, ಬಟ್ ಫುಲ್ ಖುಷಿಯಾಗಿ ಕುಣಿದಾಡ್ತೀಯಾ ಅಂತ ಕಡೆ ಅಂದ ಶ್ರೀಧರ್. ಮೆಂಟ್ಲು, ಯಾವ ಕಡೆ ಅಂತ ಹೇಳೋ, ದುಡ್ಡು ಜಾಸ್ತಿ ಬೇಕಾದರೆ ನಮ್ಮ ಮಾವನ ಹತ್ರ ಈಸ್ಕೊಡ್ತೀನಿ, ಸಂಕೋಚ ಪಟ್ಕೋಬೇಡ ಅಂದಳು ನಕ್ಷತ್ರ. ಗೌಡ್ರು ಆಗಲೇ ಅವ್ರ ಕಾರ್ಡ್ನೇ ಕೊಟ್ಟಿದ್ದಾರೆ, ನೀನು ಕೇಳೋಕ್ಕೂ ಮುಂಚೆನೆ, ನೀನು ಆರಾಮಾಗಿರು ಅಂದ ನವೀನ್. ನಾವೇನಾದರೂ ಹೊರಗಡೆ ಹೊರಟಿದ್ರೆ 10,000 ಕೇಳಿತ್ತಿದ್ರೆ ಕೊಡ್ತಿದ್ದಿದ್ದೆ 5,000 ಅಲ್ವೇನೋ ಗೌಡ್ರು ಅಂದ ಯತಿಗೆ. ಈ ಸರ್ತಿ ನಾವಲ್ವಲ್ಲ ಇರೋದು, ಮುದ್ದಿನ ಸೊಸೆ ಇದ್ದಾಳಲ್ಲ, ಅದಕ್ಕೆ ಗೌಡ್ರು ಧಾರಾಳವಾಗಿ ಕೊಟ್ಟಿರೋದು. ಸ್ಕಾರ್ಪಿಯೋನ ಮೊನ್ನೆನೇ ಸರ್ವಿಸ್ ಮಾಡಿಸಿ ರವಿಗೆ ವಾನ್ ಮಾಡಿದ್ದಾರೆ, ಬಳಸಬೇಡ ಅಂತ ಅಂದ ನವಿ. ಚುಕ್ಕಿ, ನಿಂಗೇನೋ ಸರ್ಪ್ರೈಸ್ ತೋರಿಸ್ಲೇ ಇಲ್ಲ ಅಲ್ವಾ, ನಾವು ಮರ್ತೇ ಹೋದ್ವಿ, ಬಾ ಇಲ್ಲಿ ಎಂದು ಕರೆದ ಸತಿ ಕಣ್ಮುಚ್ಚಿಕೊಂಡು ಪಾರ್ಕಿಂಗ್ ಪ್ಲೇಸ್ಗೆ ಕರೆದುಕೊಂಡು ಹೋಗಿ ನವೀನ್ ಬೈಕ್ ಮುಂದೆ ನಿಲ್ಲಿಸಿ ಕಣ್ಬಿಟ್ಟ. ಬೈಕಿನ ಮುಂದೆ ಹೊಳೆಯುವ ಸಿಲ್ವರ್ ರೇಡಿಯಂನ ನಕ್ಷತ್ರದಾಕಾರದ ಅರ್ಧದಿಂದ ಅಕ್ಷರಗಳು ಶುರುವಾಗುವಂತೆ ಚುಕ್ಕಿ ಎಂದು ಇಂಗ್ಲಿಷ್ನಲ್ಲಿಯೂ ಅದರ ಕೆಳಗಡೆ ಹಾರ್ಟ್ ಶೇಪಿನೊಳಗೆ ನಕ್ಷತ್ರ ಎಂದು ಹೆಸರು ಬರೆಸಿದ್ದ. ಮುಖದಲ್ಲಿ 100 ಬಲ್ಬುಗಳು ಒಮ್ಮೆಲೆ ಸ್ವಿಚ್ ಆನ್ ಆದಂಥ ಹೊಳಪು ಮೂಡಿತ್ತು. ನನ್ನ ಹೆಸರು ಮೆಂಟ್ಲು ಆಗಲೇ ಬೈಕ್ ಮೇಲೆ ಬರೆಸ್ಕೊಂಡಿದ್ದಾನೆ, ಆನಂದ ಭಾಷ್ಪದಂತೆ ಕಣ್ತುಂಬಿ ಬಂದಿತ್ತು. ಅನತಿ ದೂರದಲ್ಲಿ ಕೈಕಟ್ಟಿ ನಿಂತಿದ್ದವನ ಬಳಿಗೋಡಿ ಬಂದು, ಇಷ್ಟು ಬೇಗ ನೇಮ್ ಹಾಕ್ಸಿದೀಯಾ ಅಂದಳು ನಕ್ಷತ್ರ. ಇಷ್ಟು ಬೇಗನಾ? ಯಾವಾಗ ಬರೆಸ್ತೀನೋ ಅಂತ ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದೆ ಗೊತ್ತಾ. ಮನಸ್ಸಿನಲ್ಲಿ ಹೆಸರು ಬರ್ಕೊಂಡ್ಮೇಲೆ ಗಾಡಿ ಮೇಲೆ ಬರ್ಸೋಕೆ ಯಾಕೆ ತಡ ಮಾಡಬೇಕು ಹೇಳು, ನವೀನ್ ಕೇಳಿದ್ದ. ಬೈಕ್ ಅಂದರೆ ನಿನ್ನ ಗರ್ಲ್ ಫ್ರೆಂಡ್ ಲವ್ವರ್ ಅಂತಿದ್ದೆ, ನಿಂಗೆ ಹೊಟ್ಟೆ ಉರಿ ಆಗೋದಲ್ವಾ, ಹಾಗಂದಾಗೆಲ್ಲ ಅದಕ್ಕೆ ಬರ್ಸಿದ್ದು, ಸಮಾಧಾನನಾ ಅವಳನ್ನು ಕೇಳಿದ್ದ. ಎಷ್ಟು ಬೇಗ ಏನೇನೆಲ್ಲ ಆಗೋಯ್ತಲ್ವಾ, ಇವಾಗಲೂ ಒಂದೊಂದು ಸರ್ತಿ ನಂಬೋಕೆ ಆಗಲ್ಲ, ಇದೇನು ಕನಸಾ ಅನಿಸುತ್ತೆ. ಅಪ್ಪ ಅಮ್ಮ ಬರೀ ನಾವೇ ಹೋಗ್ತೀವಿ ಅಂದಿದ್ರೆ ಕಳಿಸ್ತಾನೇ ಇರಲಿಲ್ಲ, ಇದೇ ಫಸ್ಟ್ ಕಳಿಸ್ತಾ ಇರೋದು ಅಂದಳು ಸ್ನೇಹ.
ನನ್ನನ್ನು ಅಷ್ಟೇ ಏನೋ ಸತಿ ಅಣ್ಣ ಯತಿ ಅಣ್ಣ ಇರೋದಕ್ಕೆ ಕಳಿಸ್ತಿರೋದು ಅಂದ ನಕ್ಷತ್ರಳಿಗೆ ಹೇಯ್ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂದ ನವಿ. ನಿನ್ನನ್ನು ಯಾರಾದರೂ ನಂಬಿದ್ರೆ ಅವ್ರಿಗೆ ನಿಜ ಬುದ್ಧಿ ಇಲ್ಲ, ತಲೆ ಕೆಟ್ಟಿದೆ ಅಂತ ನಕ್ಷತ್ರ ಉತ್ತರ ಕೊಟ್ಟಿದ್ಲು. ಅಯ್ಯ ನಿನ್ನ ಎಂದು ಹೊಡೆಯಲು ಹೋದ ನವೀನ್ ತಮಾಷೆಯಾಗಿ ನೀನು ಅಂತಂತ ಘನಕಾರ್ಯ ಮಾಡ್ತೀಯಾ, ಮತ್ತು ಹೇಗೆ ನಂಬ್ತಾಳೆ ಹೇಳು ಅಂದ ಯತಿ. ಬಾ ನಕ್ಷು, ಹೊಸದಾಗಿ ಚಟ್ಪಟ್ ಮಸಾಲ ಅಂತ ಸೇಟು ಚಾಟ್ ಸೆಂಟರ್ ಓಪನ್ ಆಗಿದೆ, ಟ್ರೀಟ್ ಕೊಡಿಸ್ತೀನಿ ಎಂದು ಹೊರಡಿಸಿದ. ಶರು ಸ್ನೇಹ ನೀವಿಬ್ಬರು ಬೈಕಲ್ಲಿ ಹೋಗಿ, ಶ್ರೀ ನೀನು ನನ್ನ ಬೈಕ್ ತೊಗೊಂಡು ಬಾರೋ, ನಿಯರ್ ಅಲ್ವಾ, ನಾವು ನಡ್ಕೊಂಡೇ ಬರ್ತೀವಿ, ಬಾ ಚುಕ್ಕಿ ನಾವು ನಡ್ಕೊಂಡೇ ಹೋಗೋಣ ಅಂದ. ಏನೋ ಸ್ಕೆಚ್ ಆಗ್ತಿದ್ದಾನಲ್ಲ ಮಗ ಅಂದ ಯತಿಗೆ. ಇಬ್ಬರು ಮಾತಾಡ್ಕೊಂಡು ಬರೋ ಆಸೆ ಬಿಡು, ಮೊದಲೆಲ್ಲ ಇವಳು ಬರ್ತಿರ್ಲಿಲ್ವಲ್ಲ ಅದಕ್ಕೆ ಅಂದಷ್ಟೆ ಹೇಳಿದ ಸತಿ. ನಕ್ಷು ಇಂಚಿಂಚಾಗಿ ನಮ್ಮಿಂದ ದೂರ ಆಗ್ತಿಲ್ವಾ ಅಂದ ಶರದಿಗೆ. ಹಾಗೆಲ್ಲ ಏನಿಲ್ಲ, ಅವನಿಗೂ ಪ್ರೈವಸಿ ಬೇಕಿರುತ್ತಲ್ವಾ, ನಮ್ಮ ಜೊತೆನೂ ಇರ್ತಾರಲ್ಲ, ಮಧ್ಯೆ ಅವರಿಗೂ ಪ್ರೈವಸಿ ಕೊಡಬೇಕು, ಅದು ನಮ್ಮ ಜವಾಬ್ದಾರಿ. ಟ್ರಿಪ್ನಲ್ಲಿ ಕೂಡ ಈಗಲೇ ಹೇಳಿರ್ತೀನಿ ಎಲ್ರಿಗೂ, ನಕ್ಷು ಇವಾಗ ಎಂಜಾಯ್ ಮಾಡ್ಕೊಂಡು ಇರೋದಷ್ಟೇ, ಮದುವೆ ಆದರೆ ಮುಗೀತು, ಜವಾಬ್ದಾರಿಗಳ ಮಧ್ಯೆ ಕಳೆದು ಹೋಗ್ತಾಳೆ. ಅದು ನಿಜಾನೇ, ಖುಷಿಯಾಗಿರಲಿ ಅವಳು ಅಂದ ಯತಿ ಬೈಕ್ ಸ್ಟಾರ್ಟ್ ಮಾಡಿ ಹತ್ತು ಎಂದು ಸ್ನೇಹಾಳಿಗೆ ಹೇಳುತ್ತಾ. ಇಬ್ಬರು ಜಾಣರು ಮಾತಾಡಿಕೊಂಡೇ ಇದೆಲ್ಲ ಮಾಡ್ತಾ ಇದ್ದಾರೆ, ನಮ್ಗಳಿಗೋಸ್ಕರ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಬೆಸ್ಟ್ ಕಪಲ್ಸ್ ಅಂದುಕೊಂಡ ಸತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.